ಹಲೋ ಫ್ರೆಂಡ್ಸ್, ಸ್ಟೂಡೆಂಟ್ ಎಕ್ಸ್ಪ್ಲೋರ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಷಯ ಬಂದ್ಬಿಟ್ಟು KCTS ಸೀಕ್ರೆಟ್ ಕೀಯನ್ನು ಯಾರಿಗೂ ಶೇರ್ ಮಾಡಬೇಡಿ. ಶೇರ್ ಮಾಡಿದರೆ ಏನಾಗುತ್ತೆ, ಶೇರ್ ಮಾಡಬಾರ್ದು ಏಕೆ, ಈ ಎಲ್ಲ ವಿಷಯದ ಬಗ್ಗೆ ತಿಳಿದುಕೊಳ್ತಾ ನಾವು ಹೋಗೋಣ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಐ ಹೋಪ್ ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತ ಅನ್ಕೊಂತಿದ್ದೀನಿ. ನೋಡಿ ಫ್ರೆಂಡ್ಸ್, ಸೀಕ್ರೆಟ್ ಕೀ ಯಾವಾಗಲೂ ಸೀಕ್ರೆಟ್ ಆಗಿರ್ಬೇಕು ಹೊರತು ಪಬ್ಲಿಕ್ ಆಗಿರ್ಬಾರ್ದು. ಸೀಕ್ರೆಟ್ ಕೀ ಒಂದು ವೇಳೆ ನೀವು ನಿಮ್ಮ ಫ್ರೆಂಡ್ಸ್ ಆಗಲಿ ಯಾರಿಗಾಗಲಿ ಶೇರ್ ಮಾಡಿದರೆ ಏನಾಗುತ್ತೆ? ನಿಮ್ಮ ಸೀಕ್ರೆಟ್ ಕೀಯನ್ನು ಶೇರ್ ಮಾಡಿದರೆ, ಒಂದು ವೇಳೆ ಶೇರ್ ಮಾಡಿದರೆ ನಿಮ್ಮ ಸೀಕ್ರೆಟ್ ಕೀಯನ್ನು ಯೂಸ್ ಮಾಡಿಕೊಂಡು ಅವರು ನಿಮ್ಮ ಆಪ್ಷನ್ ಎಂಟ್ರಿನೇ ಚೇಂಜ್ ಮಾಡಬಹುದು. ಆಪ್ಷನ್ ಎಂಟ್ರಿ ಲಿಸ್ಟ್ದಲ್ಲಿರುವ ನಿಮ್ಮ ಕಾಲೇಜು ಕೋರ್ಸನ್ನು ಚೇಂಜ್ ಮಾಡಬಹುದು. ಕೋರ್ಸು ಮತ್ತು ಕಾಲೇಜ್ ಲಿಸ್ಟದಲ್ಲಿರುವ ನಿಮ್ಮ ಕೋರ್ಸು ಕಾಲೇಜನ್ನು ಚೇಂಜ್ ಮಾಡಿದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಹೊರತು ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಾಗಿ ಯಾವಾಗಲೂ ಸೀಕ್ರೆಟ್ ಕೀಯನ್ನು ಸೇಫ್ ಆಗಿರಬೇಕು ಫ್ರೆಂಡ್ಸ್. ಸೀಕ್ರೆಟ್ ಕೀ ಯಾವಾಗಲೂ ಸೀಕ್ರೆಟ್ ಆಗಿರಬೇಕು ಹೊರತು ಬ್ಲೀಕ್ ಆಗಿರಬಾರ್ದು. ಮುಂದೆ ಬರುವ ಒಂದು ಲೇಟೆಸ್ಟ್ ನ್ಯೂಸ್ಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.